ಈಗ ರೀಸೆಂಟಾಗಿ ತಂದೆ ಎಕ್ಸ್ಪೈರ್ ಆದಮೇಲೆ ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ಸೊ ಅದಾದಮೇಲೆ ನಾನು ಸೆಟಲ್ ಡೌನ್ ಆಗಬೇಕು ಆ್ಯಂಡ್ ಇದಕ್ಕೆ ನಾನು ಏನು ಅಂತ ಪ್ರೂವ್ ಮಾಡಬೇಕು. ಒಂದಷ್ಟು ಜನಗಳಿಗೆ ಆನ್ಸರ್ ಮಾಡಬೇಕು ನನ್ನ ಫ್ಯಾಮಿಲಿಯಲ್ಲೇ. ಅದೆಲ್ಲ ಆನ್ಸರ್ ಮಾಡಾದ್ಮೇಲೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ನಂಬಿರೋ ನಾನು. ಸೊ ಅದ್ರ ಬಗ್ಗೆ ನಂದು ಇನ್ನೂ ಏನೂ ಇಲ್ಲ. ಈಗ ಒಂದಷ್ಟು ಪ್ರಾಜೆಕ್ಟ್ಗಳು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟೇ. ಫೈನಲಿ ತ್ರಿವಿಕ್ರಮ್ ಅವರೇ, ಮತ್ತೆ ಅಮ್ಮನ ವಿಚಾರಕ್ಕೆ ಬರ್ತೀನಿ. ಅವ್ರು ಹೇಳ್ತಾ ಇದ್ರು ಕಷ್ಟಪಟ್ಟು ಬೆಳೆಸಿರೋದು, ಬಿಕಾಸ್ ನೀವೇ ಹೇಳಿದ್ರಿ ಇವಾಗ ತಂದೆ ಲಾಸ್ ಮಾಡ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಪ್ಪ ಅಂತ ಹೇಳ್ಬಿಟ್ಟು. ಎಷ್ಟು ಕಷ್ಟ ಆಯಿತು ತ್ರಿವಿಕ್ರಮ್ಗೆ, ಆ ಕಷ್ಟದ ದಿನಗಳನ್ನು ಫೇಸ್ ಮಾಡಿರ್ತೀರ. ಬಟ್ ಅಮ್ಮ ಹೇಳ್ತಿದ್ರು ನಾನು ಕಷ್ಟ ತೋರಿಸ್ದೆ ನನ್ನ ಮಗನಿಗೆ ಬೆಳೆಸಿದ್ದೀನಿ ಅಂತ. ಆದರೂ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋದು ಯಾರ ಸಪೋರ್ಟು ಇಲ್ಲದೆ ಅಂದರೆ ದಟ್ ಈಸ್ ವೆರಿ ಡಿಫಿಕಲ್ಟ್. ಏನು ಹೇಳ್ತೀರಾ, ಇವಾಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ? ಎಗೇನ್ ನಾನು ಹೇಳಬೇಕು ಅಂತಂದರೆ ವಿ ಆಲ್ ಫ್ರಮ್ ಅ ಸ್ಕ್ರ್ಯಾಚ್. ನಾನು ಅದನ್ನು ಇದರಲ್ಲೂ ಹೇಳ್ತೀನಿ, ವಿ ಆಲ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಮ್ಗೆ ಯಾವಾಗಲೂ ಅದೊಂದು ಏಮ್ ಇರುತ್ತೆ, ದೊಡ್ಡದಾಗಿ ಹೋಗಬೇಕು ಅಂತ. ಆ ಪ್ರೋಸೆಸ್ಸಲ್ಲಿ ನಮ್ಮ ಕನಸುಗಳಿಂದ ಬಂದಾಗ ಒಂದಷ್ಟು ಲಾಸ್ಗಳೇ ನೋಡಿರ್ತೀವಿ. ಈಗ ಸಡನ್ನಾಗಿ ದೊಡ್ಡ ಸ್ಟಾರ್ ಆಗೋಕ್ಕಾಗಲ್ಲ, ಸಡನ್ನಾಗಿ ಒಬ್ಬ ದೊಡ್ಡ ಸ್ಟಾರ್ ಸ್ಪೋರ್ಟ್ಸ್ ಪ್ಲೇಯರ್ ಆಗೋಕ್ಕಾಗಲ್ಲ. ಈ ಸ್ಟ್ರಗಲ್ಸೇ ನಂದು. ಎಲ್ಲೋ ಹೋಗ್ತೀವಿ, ಒಂದು ಸಿನಿಮಾ ವರ್ಕ್ ಆಗೋಲ್ಲ, ಇನ್ನೆಲ್ಲೋ ಬರ್ತೀವಿ, ಇನ್ನೇನೋ ವರ್ಕ್ ಆಗಿರಲ್ಲ. ಆ ಥರ ಸ್ಟ್ರಗಲ್ಸ್ಗಳಲ್ಲೇ ಫೇಲ್ ಹಾಕ್ಕೊಂಡು ಬಂದಿರೋದು. ಬಟ್ ಈ ಒಂದು ಕಾನ್ಫಿಡೆನ್ಸ್ ಏನು ಬಂದಿದೆ ಬಿಗ್ ಬಾಸ್ ವೇದಿಕೆಯಿಂದ, ಇನ್ನು ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಮುಂದೆ ಅಂತ. ಬಿಗ್ ಬಾಸ್ ನಿಮಗೆ ತಂದುಕೊಟ್ಟಂತಹ ಯಶಸ್ಸು ಫೈನಲಿ ನಿಮ್ಮ ಮುಂದಿನ ಗುರಿ ಏನಾಗಿರುತ್ತೆ? ಬಿಕಾಸ್ ನೀವೀಗ ಆಲ್ರೆಡಿ ಈಗ ಗೆದ್ದಿದ್ದೀರಾ ನೀವು. ಸೊ ಮುಂದಿನ ನಿಮ್ಮ ದಾರಿ, ನಿಮ್ಮ ಗುರಿ ಏನಾಗಿರುತ್ತೆ? ನಿಜ ಗೊತ್ತಿಲ್ಲ ಮೇಡಮ್, ನಿನ್ನೆ ಬಂದಿರೋದು. ಆ್ಯಂಡ್ ಇನ್ನೂ 120 ದಿನದ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಈಗ ನೆಕ್ಸ್ಟ್ ಏನೇನು ಆಫರ್ಸ್ಗಳು ಬರ್ತವೆ, ಏನೇನಾಗುತ್ತೆ ನೋಡಬೇಕು. ಸೊ ನೋಡಿ ಕ್ಲೀನಾಗಿ ಕೂತ್ಕೊಂಡು ಯೋಚನೆ ಮಾಡಿ ತೊಗೋಬೇಕು. ಆ್ಯಂಡ್ ನೆಕ್ಸ್ಟು ಸಿನಿಮಾ ಏನು ಬರುತ್ತೆ, ಸಿನಿಮಾನೋ ಸೀರಿಯಲ್ಲೋ ಈವೆಂಟ್ಸ್ಗಳು ಏನು ಬರುತ್ತೆ ಅದನ್ನು ನೋಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀನಿ ನಾನು. ನಾನು ಇದೊಂದು ಕೇಳೋದು ಮರ್ತ್ಬಿಟ್ಟೆ. ಸುದೀಪ್ ಅವ್ರದ್ದು ಕೊನೆ ಒಂದು ನಿರೂಪಣೆ ಅಂತ ನಮ್ಮೆಲ್ರಿಗೂ ಗೊತ್ತು, ಸೀಸನ್ 11 ಆಗಿರೋದ್ರಿಂದ 12 ಇರಲ್ಲ ಅನ್ನುವಂಥದ್ದು. ಸೊ ಪಾರ್ಟಿ ಏನಾದರೂ ಕೊಟ್ರಾ? ಅಣ್ಣನೇ ಪಾರ್ಟಿ ಕೇಳೋದೇ ಬೇಡ, ಅವ್ರ ಮನೆಗೆ ಹೋದಾಗೆಲ್ಲ ಪಾರ್ಟಿನೇ. ಅಂದರೆ ನಿನ್ನೆ ಹೋಗ್ಬೇಕಾಗಿತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಮನೆಗೆ ಬಂದು ಇಲ್ಲೇನೋ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಈಗ ಅದೇ ಪಾರ್ಟಿ ಅನ್ನೋದಕ್ಕಿಂತ ಜಾಸ್ತಿ ಅಣ್ಣ ಯಾವಾಗ್ಲೂ ಈ ಸೋ ಇನ್ಸ್ಪೈರಿಂಗ್. ಅಂದರೆ ಇದನ್ನು ಮಾಡಿ, ಇದು ನಾನು ಲಾಸ್ಟ್ ಸೀಸನು ನಾನು ಹೋಗಿದ್ದೀನಿ ಆ್ಯಂಡ್ ಲಾಸ್ಟ್ ವೇದಿಕೆಲ್ಲ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಕಾಗಿರಲಿಲ್ಲ. ಅನ್ನೋಯಿಂಗ್ಲಿ ನನಗೂ ಇದು ಆಚೆ ಬಂದಮೇಲೆ ಕ್ಲಾರಿಟಿ ಸಿಕ್ಕಿದ್ದು, ಅಣ್ಣ ನೆಕ್ಸ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರ ತಂದೆ ಎಲ್ಲ ಬಂದಿದ್ದರಿಂದ. ಸೊ ಐ ಆಮ್ ಸೋ ಹ್ಯಾಪಿ. ಅಂದರೆ ಅಣ್ಣನ ಲಾಸ್ಟ್ ಸೀಸನು ನಾನಲ್ಲಿ ರನ್ನರ್ ಅಪ್ಪು, ಐ ವಾಸ್ ಸೋ ಹ್ಯಾಪಿ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರನ್ನರ್ ಅಪ್ ಆಗಿದ್ದಕ್ಕೆ. ಇನ್ನೂ ಎತ್ತರಕ್ಕೆ ಬೆಳೀರಿ, ಯಶಸ್ಸುಗಳು ನಿಮ್ಮ ದಾರಿಯುದ್ದಕ್ಕೂ ಇರಲಿ ಅಂತ ಆಶಿಸ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ರೀಸೆಂಟಾಗಿ ತಂದೆ ಎಕ್ಸ್ಪೈರ್ ಆದಮೇಲೆ ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ಸೊ ಅದಾದಮೇಲೆ ನಾನು ಸೆಟಲ್ ಡೌನ್ ಆಗಬೇಕು ಆ್ಯಂಡ್ ಇದಕ್ಕೆ ನಾನು ಏನು ಅಂತ ಪ್ರೂವ್ ಮಾಡಬೇಕು. ಒಂದಷ್ಟು ಜನಗಳಿಗೆ ಆನ್ಸರ್ ಮಾಡಬೇಕು ನನ್ನ ಫ್ಯಾಮಿಲಿಯಲ್ಲೇ. ಅದೆಲ್ಲ ಆನ್ಸರ್ ಮಾಡಾದ್ಮೇಲೆ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ನಂಬಿರೋ ನಾನು. ಸೊ ಅದ್ರ ಬಗ್ಗೆ ನಂದು ಇನ್ನೂ ಏನೂ ಇಲ್ಲ. ಈಗ ಒಂದಷ್ಟು ಪ್ರಾಜೆಕ್ಟ್ಗಳು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಷ್ಟೇ. ಫೈನಲಿ ತ್ರಿವಿಕ್ರಮ್ ಅವರೇ, ಮತ್ತೆ ಅಮ್ಮನ ವಿಚಾರಕ್ಕೆ ಬರ್ತೀನಿ. ಅವ್ರು ಹೇಳ್ತಾ ಇದ್ರು ಕಷ್ಟಪಟ್ಟು ಬೆಳೆಸಿರೋದು, ಬಿಕಾಸ್ ನೀವೇ ಹೇಳಿದ್ರಿ ಇವಾಗ ತಂದೆ ಲಾಸ್ ಮಾಡ್ಕೊಂಡ್ಮೇಲೆ ತುಂಬ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಪ್ಪ ಅಂತ ಹೇಳ್ಬಿಟ್ಟು. ಎಷ್ಟು ಕಷ್ಟ ಆಯಿತು ತ್ರಿವಿಕ್ರಮ್ಗೆ, ಆ ಕಷ್ಟದ ದಿನಗಳನ್ನು ಫೇಸ್ ಮಾಡಿರ್ತೀರ. ಬಟ್ ಅಮ್ಮ ಹೇಳ್ತಿದ್ರು ನಾನು ಕಷ್ಟ ತೋರಿಸ್ದೆ ನನ್ನ ಮಗನಿಗೆ ಬೆಳೆಸಿದ್ದೀನಿ ಅಂತ. ಆದರೂ ಕೂಡ ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋದು ಯಾರ ಸಪೋರ್ಟು ಇಲ್ಲದೆ ಅಂದರೆ ದಟ್ ಈಸ್ ವೆರಿ ಡಿಫಿಕಲ್ಟ್. ಏನು ಹೇಳ್ತೀರಾ, ಇವಾಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ? ಎಗೇನ್ ನಾನು ಹೇಳಬೇಕು ಅಂತಂದರೆ ವಿ ಆಲ್ ಫ್ರಮ್ ಅ ಸ್ಕ್ರ್ಯಾಚ್. ನಾನು ಅದನ್ನು ಇದರಲ್ಲೂ ಹೇಳ್ತೀನಿ, ವಿ ಆಲ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಮ್ಗೆ ಯಾವಾಗಲೂ ಅದೊಂದು ಏಮ್ ಇರುತ್ತೆ, ದೊಡ್ಡದಾಗಿ ಹೋಗಬೇಕು ಅಂತ. ಆ ಪ್ರೋಸೆಸ್ಸಲ್ಲಿ ನಮ್ಮ ಕನಸುಗಳಿಂದ ಬಂದಾಗ ಒಂದಷ್ಟು ಲಾಸ್ಗಳೇ ನೋಡಿರ್ತೀವಿ. ಈಗ ಸಡನ್ನಾಗಿ ದೊಡ್ಡ ಸ್ಟಾರ್ ಆಗೋಕ್ಕಾಗಲ್ಲ, ಸಡನ್ನಾಗಿ ಒಬ್ಬ ದೊಡ್ಡ ಸ್ಟಾರ್ ಸ್ಪೋರ್ಟ್ಸ್ ಪ್ಲೇಯರ್ ಆಗೋಕ್ಕಾಗಲ್ಲ. ಈ ಸ್ಟ್ರಗಲ್ಸೇ ನಂದು. ಎಲ್ಲೋ ಹೋಗ್ತೀವಿ, ಒಂದು ಸಿನಿಮಾ ವರ್ಕ್ ಆಗೋಲ್ಲ, ಇನ್ನೆಲ್ಲೋ ಬರ್ತೀವಿ, ಇನ್ನೇನೋ ವರ್ಕ್ ಆಗಿರಲ್ಲ. ಆ ಥರ ಸ್ಟ್ರಗಲ್ಸ್ಗಳಲ್ಲೇ ಫೇಲ್ ಹಾಕ್ಕೊಂಡು ಬಂದಿರೋದು. ಬಟ್ ಈ ಒಂದು ಕಾನ್ಫಿಡೆನ್ಸ್ ಏನು ಬಂದಿದೆ ಬಿಗ್ ಬಾಸ್ ವೇದಿಕೆಯಿಂದ, ಇನ್ನು ಮುಂದೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಮುಂದೆ ಅಂತ. ಬಿಗ್ ಬಾಸ್ ನಿಮಗೆ ತಂದುಕೊಟ್ಟಂತಹ ಯಶಸ್ಸು ಫೈನಲಿ ನಿಮ್ಮ ಮುಂದಿನ ಗುರಿ ಏನಾಗಿರುತ್ತೆ? ಬಿಕಾಸ್ ನೀವೀಗ ಆಲ್ರೆಡಿ ಈಗ ಗೆದ್ದಿದ್ದೀರಾ ನೀವು. ಸೊ ಮುಂದಿನ ನಿಮ್ಮ ದಾರಿ, ನಿಮ್ಮ ಗುರಿ ಏನಾಗಿರುತ್ತೆ? ನಿಜ ಗೊತ್ತಿಲ್ಲ ಮೇಡಮ್, ನಿನ್ನೆ ಬಂದಿರೋದು. ಆ್ಯಂಡ್ ಇನ್ನೂ 120 ದಿನದ ಹ್ಯಾಂಗ್ ಓವರಲ್ಲೇ ಇದ್ದೀನಿ. ಈಗ ನೆಕ್ಸ್ಟ್ ಏನೇನು ಆಫರ್ಸ್ಗಳು ಬರ್ತವೆ, ಏನೇನಾಗುತ್ತೆ ನೋಡಬೇಕು. ಸೊ ನೋಡಿ ಕ್ಲೀನಾಗಿ ಕೂತ್ಕೊಂಡು ಯೋಚನೆ ಮಾಡಿ ತೊಗೋಬೇಕು. ಆ್ಯಂಡ್ ನೆಕ್ಸ್ಟು ಸಿನಿಮಾ ಏನು ಬರುತ್ತೆ, ಸಿನಿಮಾನೋ ಸೀರಿಯಲ್ಲೋ ಈವೆಂಟ್ಸ್ಗಳು ಏನು ಬರುತ್ತೆ ಅದನ್ನು ನೋಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀನಿ ನಾನು.
ನಾನು ಇದೊಂದು ಕೇಳೋದು ಮರ್ತ್ಬಿಟ್ಟೆ, ಸುದೀಪ್ ಅವ್ರದ್ದು ಕೊನೆ ಒಂದು ನಿರೂಪಣೆ ಅಂತ ನಮ್ಮೆಲ್ರಿಗೂ ಗೊತ್ತು, ಸೀಸನ್ 11 ಆಗಿರೋದ್ರಿಂದ 12 ಅಲ್ಲಿ ಇರಲ್ಲ ಅನ್ನುವಂಥದ್ದು. ಸೊ ಪಾರ್ಟಿ ಏನಾದರೂ ಕೊಟ್ರಾ? ಅಣ್ಣನ ಪಾರ್ಟಿ ಕೇಳೋದೇ ಬೇಡ, ಅವ್ರ ಮನೆಗೆ ಹೋದಾಗೆಲ್ಲ ಪಾರ್ಟಿನೇ. ಅಂದರೆ ನಿನ್ನೆ ಹೋಗ್ಬೇಕಾಗಿತ್ತು, ನಿನ್ನೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಮನೆಗೆ ಬಂದು ಇಲ್ಲೇನೋ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಈಗ ಅದೇ ಪಾರ್ಟಿ ಅನ್ನೋದಕ್ಕಿಂತ ಜಾಸ್ತಿ ಅಣ್ಣ ಯಾವಾಗ್ಲೂ ಈ ಸೋ ಇನ್ಸ್ಪೈರಿಂಗ್. ಅಂದರೆ ಇದನ್ನ ಮಾಡಿ, ಇದು ನಾನು ಲಾಸ್ಟ್ ಸೀಸನು ನಾನು ಹೋಗಿದ್ದೀನಿ ಆ್ಯಂಡ್ ಲಾಸ್ಟ್ ವೇದಿಕೆಲ್ಲ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ, ಅದಕ್ಕಿಂತ ದೊಡ್ಡ ವಿಷಯ ಏನು ಬೇಕಾಗಿರಲಿಲ್ಲ. ಅನ್ನೋಯಿಂಗ್ಲಿ ನನಗೂ ಇದು ಆಚೆ ಬಂದಮೇಲೆ ಕ್ಲಾರಿಟಿ ಸಿಕ್ಕಿದ್ದು, ಅಣ್ಣ ನೆಕ್ಸ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಅವ್ರ ಅಣ್ಣ ತಂದೆ ಎಲ್ಲ ಬಂದಿದ್ದರಿಂದ. ಸೊ ಐ ಆಮ್ ಸೋ ಹ್ಯಾಪಿ. ಅಂದರೆ ಅಣ್ಣನ ಲಾಸ್ಟ್ ಸೀಸನು ನಾನಲ್ಲಿ ರನ್ನರ್ ಅಪ್ಪು, ಐ ವಾಸ್ ಸೋ ಹ್ಯಾಪಿ. ನಂಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ರನ್ನರ್ ಅಪ್ ಆಗಿದ್ದಕ್ಕೆ. ಇನ್ನೂ ಎತ್ತರಕ್ಕೆ ಬೆಳೀರಿ, ಯಶಸ್ಸುಗಳು ನಿಮ್ಮ ದಾರಿಯುದ್ದಕ್ಕೂ ಇರಲಿ ಅಂತ ಆಶಿಸ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಬಿಗ್ ಬಾಸ್ ಸೀಸನ್ 11 ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.